ಮೇಘನಾ, ನಾನು ಕಳಿಸಿರೋ ಫೋಟೋಸು ವಿಡಿಯೋಸು ನೋಡು, ಮೆಸೇಜ್ ಓದು, ನಂಗೆ ಫೋನ್ ಮಾಡು ಮೇಘನಾ, ನಾನು ಕಾಯ್ತಾ ಇದ್ದೀನಿ ಅವಾಗ್ಲಿಂದ. ಮೇಘನಾ, ನಾನು ಅವ್ರ ಅತ್ತೆ. ಫೋಟೋಸ್ ತುಂಬಾ ಚೆನ್ನಾಗಿ ತೆಗ್ದಿದ್ಯಾ, ವಿಡಿಯೋಸ್ ಅಷ್ಟೇ ತುಂಬಾ ಚೆನ್ನಾಗಿ ರೆಕಾರ್ಡ್ ಮಾಡಿದ್ಯಾ. ಅಮ್ಮ, ಈ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಡೋಣ. ಯಾಕಮ್ಮ, ಯಾಕಾಗಿ ಮಾತಾಡ್ತಿದ್ಯಾ, ಏನಾಯ್ತು? ಯಾಕೋ ಗೊತ್ತಿಲ್ಲ ಅಮ್ಮ, ನನಗೆ ಮನೆ ತುಂಬಾ ನೆನಪಾಗ್ತಿದೆ. ಏನಮ್ಮ ನೀನು, 2 ದಿನ ಪೂಜೆ ಮುಗಿಸ್ಕೊಂಡು ಹೊಟ್ಟೋಗೋಣ. ಪುರೋಹಿತ್ರೆ, ಪೂಜೆ ಮಾಡಿಸಿ ಬೇಗ. ಅಮ್ಮ ನೀವು ಪೂಜೆ ಮಾಡಿಮ್ಮ. ನಾನ್ಯಾಕೆ ನನ್ನ ಗಂಡನ ವಿಷಯದಲ್ಲಿ ಭಯ ಪಡಬೇಕು? ಅವರು ತುಂಬ ಸ್ಟ್ರಾಂಗ್. ಮಧುರಾಗೆ ಅವರಷ್ಟು ಬೇಗ ಕಳ್ಗೋರಲ್ಲ. ಓಂ ವೈಶ್ವಾನರಾಯ ವಿದ್ಮಹೇ ಲಾಲೀಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ಅಗ್ನೇಯ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಅಷ್ಟಂಗ ಪೂಜೆ ಮಾಡಿ. ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ, ಓಂ ಪುಷ್ಪಾಣಿಯಂ ಸಮರ್ಪಯಾಮಿ. ಮಧುರಾ, 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 ಮಧುರಾ. ವಿಕ್ರಮ್, ಮಧುರಾ ಕಾಣಿಸ್ತಾ ಇಲ್ವಾ? ಸರಿಯಾಗಿ ಹುಡುಕ್ಬೇಕಾಗಿತ್ತು. ಎಲ್ಲ ಹೋಗಿದ್ದಾಳೋ ಏನೋ? ನೀವೇನ ಮಧುರಾ ನೋಡಿದ್ರಾ? ನಾನೇನು ಅವಳಿಗೆ ಆಳ? ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ನೋಡ್ಕೊಂಡು ಕೂತಿರಕ್ಕೆ. ಊರಿಗೆ ಹೋದ್ಲೋ ಏನೋ ಬಿಡು. ಊರಿಗೆ ಹೋಗ್ತೀನಿ ಅಂತ ನಿಮ್ಮ ಮತ್ತೆ ಹೇಳ್ಬಿಟ್ಟು ಹೋದ್ಲಾ? ನಾನೇನು ಅವಳಿಗೆ ಅತ್ತೆನಾ ವಿಕ್ರಮ್? ಎಲ್ಲ ವಿಷಯ ನಂಗೆ ಹೇಳಿ ಒಪ್ಸಿ ಹೋಗೋದಕ್ಕೆ. ಅಕ್ಕಂಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಅನ್ಸಿರ್ಬೋದು. ತಾನು ಇಲ್ಲೇ ಇದ್ರೆ ಇನ್ನೂ ದೊಡ್ಡ ಅನಾಹುತ ಆಗುತ್ತಲ್ಲ, ಅದಕ್ಕೆ ಊರಿಗೆ ಹೋದ್ಲು ಅನ್ಸತ್ತೆ. ಊರಿಗೆ ಹೋಗಿ ಒಳ್ಳೆ ಕೆಲಸನೇ ಮಾಡಿದಾಳೆ ಬಿಡು. ಮಧುರಾ, ಮಧುರಾ, ಅಪ್ಪಾಜಿ, ಮಧುರ ಏನು ಬಂದ ಅಪ್ಪಾಜಿ ಇಲ್ಲಿ? ಮಧುರಾನ ಇಲ್ಲಲ್ಲ ವಿಕ್ರಮ್, ಅವಳು ಒಳಗಡೆನೇ ಇದ್ಲಲ್ಲ. ಇಲ್ಲ ಅಪ್ಪಾಜಿ, ಎಲ್ಲೂ ಇಲ್ಲ. ಏನು ಮಧುರ ಕಾಣಿಸ್ತಿಲ್ವಾ? ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ ಅಪ್ಪಾಜಿ. ಮಲಗಿ ಜಾಗದಲ್ಲಿ ಇರಲಿಲ್ಲ ಅವಳು. ಎಲ್ಲೂ ಇಲ್ಲ ಅಂದ್ರೆ ಎಲ್ಲಿ ಹೋಗಿರ್ತಾಳೆ? ಸರಿಯಾಗಿ ಸುತ್ತ ನೋಡು, ಹಿಂದೆಲ್ಲ ನೋಡು. ಅಪ್ಪಾಜಿ, ರಾತ್ರಿ ಜೊತೆಗೆ ಇದ್ಲು, ಬೆಳಿಗ್ಗೆ ನೋಡ್ರಿ ಅವಳು ಇಲ್ಲ ಅಪ್ಪಾಜಿ ಅಲ್ಲಿ. ವಿಕ್ರಮ್, ನೀನು ಟೆನ್ಷನ್ ತಗೋಬೇಡ, ನಾನು ಮೂರ್ತಿಯವ್ರಿಗೆ ಫೋನ್ ಮಾಡ್ತೀನಿ. ಅಲ್ಲೇನಾದರೂ ಹೋಗಿರ್ಬೋದು, ವಿಚಾರಿಸೋಣ. ನೀನು ಹೋಗಿ ಮನೆ ಸುತ್ತ ನೋಡಿ ಎಲ್ಲಾದ್ರೂ ಇದ್ದಾರೆ. ಸರಿ ಅಪ್ಪಾಜಿ. Say something, say something, I wanna love you. Say something, say something, say something, I wanna love you. Love you, love you. I'm sorry ಮಧುರ, ಐ ಆಮ್ ರಿಯಲಿ ಸಾರಿ. ನಿನ್ನ ಮನೆಯಲ್ಲೆಲ್ಲ ಹುಡುಕ್ದೆ,
ನೀನೆಲ್ಲೂ ಕಾಣಿಸಿಲ್ಲ. ಬೇಜಾರು ಮಾಡ್ಕೊಂಡು ಊರು ಹೋಗ್ಬಿಟ್ಟಿಯೇನು ಅಂತ ನಂಗೆ ತುಂಬ ಫೀಲ್ ಆಗೋಯ್ತು. ನಿನ್ನ ನೋಡಿದ್ನಲ್ಲ, ನಿನ್ನ ನೋಡಿದ ಖುಷಿಗೆ ಐ ಆಮ್ ಸಾರಿ ಮಧುರ, ಐ ಆಮ್ ರಿಯಲಿ ಸಾರಿ. ಅದೇ ಅಲ್ಲೇನಾದರೂ ಬಂದ್ಲ ಅಂತ ಹೇಳಿ. ಸರಿ ಮೂರ್ತಿ, ಸಾರಿ ಅಪ್ಪ, ಸಾರಿ ಅಪ್ಪ. ಎಲ್ಲೋ ಮುದುರ ಎಲ್ಲೋ? ಅಪ್ಪಾಜಿ ಅವಳು ಅಲ್ಲ ವಿಕ್ರಮ್, ಅವಳು ಎಲ್ಲೋದ್ಲು ಅಂತ ಗೊತ್ತಿಲ್ವಾ? ನಾನು ಮೂರ್ತಿಗಳಿಗೂ ಫೋನ್ ಮಾಡಿದ್ದೆ. ಪಾಪ ಎಣ್ಣೆತ್ತೋರು ಗಾಬರಿ ಆಗ್ತಾರೆ ಅಂತ ಹೇಳಿ ಇಂಡೈರೆಕ್ಟಾಗಿ ಕೇಳಿದೆ, ಮಧುರ ಏನಾದ್ರು ಬಂದಿದ ಅಂತ ಹೇಳಿ. ಇಲ್ಲ, ಇಲ್ಲೂ ಬಂದಿಲ್ಲ ಅಂತ ಹೇಳಿದ್ರು. ಎಲ್ಲೋದ್ರಿ ಇವಳು? ಅವಳು ಟೆರೆಸ್ ಅಲ್ಲ, ಇವಳು ಟೆರೆಸ್ಸಲ್ಲಿ ಇದ್ಕೊಂಡು ನಮಗೆಲ್ಲ ಇಷ್ಟೊಂದು ಟೆನ್ಷನ್ ಕೊಟ್ಲಾ? ಅದು ಅರ್ಜೆಂಟಲ್ಲಿ ನಾನು ಟೆರೆಸ್ ನೋಡದೆ ಮರ್ತೋಗ್ಬಿಟ್ಟಿದ್ದೆ ಅಪ್ಪಾಜಿ. ಅಲ್ಲ, ನೀನು ಯಾಕೆ ಹೀಗಾಗಿದ್ಯಾ? ಏನಾಯ್ತು? ಏನಿಲ್ಲ. ವಿಕ್ರಮ್, ಓಂ ಗಂಗಾ ಜಲ ಪೂಜಾಂ ಕರಿಷ್ಯೆ. ಗಂಗೆ ಜಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಸನ್ನಿಧಿಂದುರು. ಗಂಗಾದೇವಿ ದೇವತಾಭ್ಯೋ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ದೇವಸತ್ವಾ ದೋಷಪ್ರದಮೇ ಅಶ್ವಿನೋ ಬಾಹುಭ್ಯಾಂ ಓಕ್ಷೋ ಹಸ್ತಾಭ್ಯಾಂ. ಓಂ ಅಮೃತಾಭಿಷೇಕೋ ಅಸ್ತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಗಂಗಾಜಲ ಸ್ನಾನಂ ಕರಿಷ್ಯೆ. ಓಂ ದೇವಸತ್ವಾ ಧೃತಪ್ರಥಮೇ ಅಶ್ವಿನೋರ್ಬಾಹುಭ್ಯಾಂ ಅಶ್ವಿನೋರ್ಭೇಷಜೇನ ತೇಜಸೇ ಬ್ರಹ್ಮವತ್ಯಸಾಯ. ಸರ್ ನಮಸ್ಕಾರ. ಓ, ಲಾಯರ್ ಸಾಹೇಬ್ರು, ಬನ್ನಿ ಒಳಗೆ ಬನ್ನಿ. ಲಾಯರ್ ಸಾಹೇಬ್ರೆ, ನಾನು ಹೇಳಿದಾಗೆ ಪ್ಲಾನ್ ಎಲ್ಲ ರೆಡಿ ಇದೆ ತಾನೆ? ಎಲ್ಲ ರೆಡಿ ಇದೆ ಸರ್. ಮಧುರ, ಲಾಯರ್ ಸಾಹೇಬ್ರು ಬಂದಿದ್ದಾರೆ, ಕಾಫಿ ತಗೊಂಬಮ್ಮ. ಸರ್ ಏನು ಬೇಡ ಸರ್, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಪರವಾಗಿಲ್ಲ ಸಾಹೇಬ್ರೆ, ಒಂದು ಸ್ವಲ್ಪ ಕುಡೀರಿ. ಎಲ್ರಿಗೂ ನೀವು ಬಂದಿರೋದು ಗೊತ್ತಾಗಲಿ ಅಂತಾನೆ ನಾನು ಕೂಗಿ ಹೇಳಿದ್ದು. ಹೇಳಿ, ವಿಷಯ ಹೇಳಿ. ಅದೇ ಸರ್, ಪೂರ 90 ಎಕರೆ ಆಸ್ತಿ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಬಂದೆ. ನೋಡಿ ರವಿ, ಈ ಆಸ್ತಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಪುರ್ಸೊತ್ತು ಇಲ್ಲ, ನನ್ನ ಮನಸ್ಥಿತಿನೂ ಸರಿ ಇಲ್ಲ. ಇನ್ಮೇಲೆ ಆ ಜಮೀನು ವಿಷಯ ನನ್ನ ಹತ್ರ ತರಲೇಬೇಡಿ. ನನಗೆ ಅದರಲ್ಲಿ ಯಾವ ಇಂಟ್ರೆಸ್ಟೂ ಇಲ್ಲ. ನೋಡಿ ರವಿ, ಎಷ್ಟು ಬರುತ್ತೋ ಅಷ್ಟಕ್ಕೆ ಆ ಜಮೀನನ್ನ ಮಾರ್ಬಿಡಿ. ಯಾಕಂದರೆ ಇಷ್ಟು ವರ್ಷ ನಾನು ಕಾಪಾಡ್ಕೊಂಡು ಬಂದಿರೋ ಮರ್ಯಾದೆನ ಕೇವಲ ಒಂದು 90 ಎಕರೆ ಜಮೀನಿಗೋಸ್ಕರ ಹರಾಜು ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ವಿಷಯ ಅದಲ್ಲ ಸರ್. ಹೇಳಿದ್ನಲ್ಲ, ಬಿಟ್ಬಿಡಿ ಆ ವಿಷಯನ. ಜಮೀನು ತಕರಾರು ಇತ್ತಲ್ಲ, ಅದನ್ನು ಕೊಟ್ಟು ಸಬ್ಮಿಟ್ ಮಾಡಿದ್ದೆ ಸರ್. ವಿಷಯ ಎಲ್ಲ ಸಾಲ್ವ್ ಆಗಿದೆ. ನೀವು ಯಾರಾದರೂ ಬಂದು ಒಂದು ಸೈನ್ ಹಾಕ್ಬಿಟ್ರೆ ಎಲ್ಲ ನಿಮ್ಮಂತಾನೆ ಆಗುತ್ತೆ. ಸರ್, ನಾನು ಬರೋಕ್ಕಿಂತ ಮುಂಚೆಯಲ್ಲಿ ಎಲ್ಲ ಡಾಕ್ಯುಮೆಂಟು ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ನೋಡಿ ಸರ್. ತಾಲೂಕು ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಎಲ್ಲ ಕೆಲಸ ಮುಗಿದು ಹೋಗುತ್ತೆ ಸರ್. ಓ, ಊರಲ್ಲಿರೋ 90 ಎಕರೆ ಜಮೀನಿನ ವಿಷಯನಾ? ಎಲ್ಲ ಜಾಸ್ತಿ ಆದ್ರೆ ಹೀಗೆ ಆಗೋದು. ಸರ್, ಒಂದೇ ಒಂದು ಸೈನ್ ಸರ್, ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಹೈವೇ ಬರ್ತಾ ಇದೆ, ಇನ್ನು 3 ವರ್ಷ ಕಳೆದ್ರೆ ತುಂಬ ಬೆಲೆ ಬೀಳುತ್ತೆ ಸರ್ ಅದು. ಸರ್, ಲೇಔಟ್ ಮಾಡಿ ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ಬೆಲೆ ಬರುತ್ತೆ ಸರ್ ಇವಾಗ ಅದಕ್ಕೆ. ಈ ವಯಸ್ಸಲ್ಲಿ ನಾನು ಅಲ್ಲಿ ನಿಂತ್ಕೊಂಡು ಅದನ್ನು ಲೇಔಟ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡಿ ಅಂತ ನನಗೆ ಸಜೆಷನ್ ಕೊಡ್ತಿದ್ದೀರಾ ನೀವು? ಹಾಂ
ಸರ್ ನಾವು ಲೆಔಟ್ ಮಾಡ್ಬಿಟ್ಟು ಅದನ್ನು ಮಾರೋದು ಬೇಡ ಸರ್, ಬಡವ್ರ ಬಗ್ಗೆ ಹಂಚ್ಬಿಡೋಣ ಬಿಡಿ. ಸದ್ಯಕ್ಕೆ ಇವಾಗ ನಿಮ್ಮನ್ನ ಯಾರು ಒಬ್ರು ರಿಸೀವ್ ಮಾಡ್ಬಿಡೋಣ ಬಿಡಿ, ಆಮೇಲೆ ನೋಡೋಣ. ವಿಕ್ರಮ್ ಸರ್ಗೆ ಇಲ್ಲಾಂದ್ರೆ ನಿಮ್ಮ ಸೊಸೆ ಹೆಸರಿಗೆ ಮಾಡ್ಬಿಡೋಣ ಬಿಡಿ ಸರ್. ಸೊಸೆರ ಹೆಸರಿಗ ಮಾಡಿದ್ರೆ ಇಬ್ಬರ ಹೆಸರಿಗೂ ಮಾಡ್ತಾನೆ. ಇರೋ ಆಸ್ತಿ ಇಬ್ರಿಗೂ ಹಂಚ್ ಹೋಗ್ಬಿಡುತ್ತಷ್ಟೇ. ಹಾಗಾಗಕ್ ಬಿಡಬಾರ್ದು. ನನಗೆ ಇದು ಒಳ್ಳೆ ಅವಕಾಶ. ನಾನು ಹೇಳಿದ್ನಲ್ಲ, ನನಗೆ ಈ ಆಸ್ತಿ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿ. ದಯವಿಟ್ಟು ಆ ಮಾತು ಬಿಟ್ಬಿಡಿ ರವಿ ಅವರೇ. ಅಣ್ಣ, ಅಯ್ಯೋ ಅಣ್ಣ, ನೀನ್ ಹೀಗೆ ಹೇಳ್ಬಿಟ್ರೆ ಹೇಗೆ ಅಣ್ಣ? ನಾವೇನ್ ಯಾರ ತಲೆ ಮೇಲೆ ಹೊಡೆದು ಆಸ್ತಿ ಕಿತ್ಕೋತಾ ಇಲ್ವಲ್ಲ. ನಮಗ್ ಬರ್ಬೇಕಾಗಿದ್ದ ಜಮೀನು ನಮಗ್ ಸೇರಿದ ಆಸ್ತಿ ನಮ್ಗೆ ಬರ್ಲಿ ಬಿಡು, ಅದಕ್ಕೆ ಏನಂತೆ? ಲಾಯರ್ ಸರ್, ನೀವು ಆಸ್ತಿನ ನನ್ನ ಹೆಸರಿಗೆ ಮಾಡ್ಬಿಡಿ, ಅದಕ್ಕೆ ನಮ್ಮ ಅಣ್ಣನ ಒಪ್ಪಿಗೆ ಇದೆ ಅಲ್ವಾ ಅಣ್ಣ? ಅಂತೂ ಕುರಿ ಹಳ್ಳಕ್ಕೆ ಬಿತ್ತು. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ನಮ್ಮ ಅಣ್ಣ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಆಸ್ತಿನ ನನ್ನ ಹೆಸರಿಗೆ ಮಾಡೋದಕ್ಕೆ ಒಪ್ಪಿಗೆ ಅಂತಾನೆ ಅರ್ಥ ಅಲ್ವಾ ಅಣ್ಣ? ಹೌದಾ ಸರ್? ಮೇಡಮ್ ಹೆಸರು ಮಾಡ್ಬಿಡೋದು ಅದು? ಅಯ್ಯೋ ಅಣ್ಣ, ಹೇಳಣ್ಣ. ನನ್ನ ಮದುವೆ ಆದಾಗ್ಲಿಂದ ನಿನ್ ಕಡೆಯಿಂದ ನನಗೆ ಏನಾದರೂ ಆಧಾರ ಮಾಡಿದ್ಯಾ? ಇಲ್ವೇ? ನಾನು ಕೇಳ್ದಾಗ್ಲೆಲ್ಲ ಸಮಯ ಬರ್ಲಿ ನಾಗಲಕ್ಷ್ಮಿ, ಸಮಯ ಬರ್ಲಿ ನಾಗಲಕ್ಷ್ಮಿ ಅಂತಾನೆ ಹೇಳ್ತಾ ಇದ್ದೆ. ಇದಕ್ಕಿಂತ ಸಮಯ ಬೇಕಾ? ನೀನಿದೊಂದು ವಿಷಯಕ್ಕೆ ಒಪ್ಪಿಗೆ ಕೊಟ್ರೆ ನನಗೆ ತುಂಬಾ ಉಪಕಾರ ಆಗತ್ತೆ. ಲಾಯರ್ ಸಾಹೇಬ್ರೆ, ನನಗೆ ಅಷ್ಟು ದೂರ ಬರುವಷ್ಟು ಪೇಷನ್ಸ್ ಇಲ್ಲ. ಒಂದು ಕೆಲಸ ಮಾಡಿ, ನೀವೀಗ ಹೊರಡಿ, ಇನ್ನೊಂದು ದಿವಸ ವಿಷಯ ಮಾತಾಡೋಣ. ಅಯ್ಯೋ, ಎಷ್ಟೊತ್ತಾಗುತ್ತೆ ಹೇಳು? ಇಲ್ಲಿಂದ ಊರಿಗೆ ಹೋಗೋದಕ್ಕೆ ಬರೀ 2 ಗಂಟೆ ಅಷ್ಟೇ. ನೋಡು, ಅದು ಏನೇನು ಓಡಾಡಬೇಕೋ ಅದೆಲ್ಲ ನಾನು ಓಡಾಡ್ತೀನಿ, ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಬರೀ ನಮ್ಮ ಜೊತೆ ಬಂದು ಆಯ್ತು ಆಸ್ತಿ ನಾಗಲಕ್ಷ್ಮಿ ಹೆಸರಿಗೆ ಮಾಡ್ತೀನಿ ಅಂತ ಹೇಳ್ಬಿಡು ಅಷ್ಟೇ. ಲಾಯರ್ ಸಾಹೇಬ್ರೆ, ಆಯ್ತು. ನನ್ನ ತಂಗಿ ಅವಳು ನಾಗಲಕ್ಷ್ಮಿ, ಅವಳ ಹೆಸರಲ್ಲೇ ಪೇಪರ್ ಹೆಸರೆಲ್ಲ ರೆಡಿ ಮಾಡಿಬಿಡಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಿನ್ನಿಂದ ನಾನು ಈ ಮಟ್ಟದ ಸಹಾಯನ ನಿರೀಕ್ಷಣೆ ಮಾಡಿರಲಿಲ್ಲ. ನಂಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ. ತವ್ರ ಮನೆ ಮೇಲೆ ನಂಗೆ ಅಭಿಮಾನ ಹೆಚ್ಚಾಗ್ತಾ ಇದೆ ಅಣ್ಣ. ನನ್ನ ಪಾಲ್ಗೆ ನೀನೇ ದೇವ್ರು ಅಣ್ಣ. ನಾನಿದನ್ನ ತವ್ರ ಮನೆ ಉಡುಗೊರೆ ಅಂತ ಇಟ್ಕೋತೀನಿ ಅಣ್ಣ. ನಾಗಲಕ್ಷ್ಮಿ, ಅದು ಅಯ್ಯೋ, ಆದ್ರೇನೂ ಇಲ್ಲ ಇದ್ರೇನೂ ಇಲ್ಲ. ಲಾಯರ್ ಸರ್, ನಮ್ಮಣ್ಣ ಒಪ್ಪಿಗೆ ಕೊಟ್ಟಾಯ್ತಲ್ಲ, ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಮೇಡಮ್, ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ ಎಲ್ಲ ತಗೊಂಡು ನಿಮ್ಮ ಜಮೀನ್ ಹತ್ರ ಬಂದ್ಬಿಡಿ. ಅಣ್ಣ, ಇಬ್ರು ಒಟ್ಟಿಗೆ ಹೋಗೋಣ. ಸರಿ ಸರ್, ಹಾಗಾದ್ರೆ ನಾನು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಲಾಯರ್ ಸಾಹೇಬ್ರೆ. ಅಣ್ಣ, ನಿನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ ಎಂಥದ್ದು ಅಂತ ಇವತ್ತು ನನಗೆ ಅರ್ಥ ಆಯ್ತು ಅಣ್ಣ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪ್ರೀತಿ, ನಿನಗೆ ಪ್ರೀತಿ ತೋರಿಸೋದು ಒಂದೇ, ವಿಷ ತುಂಬಿದ ಹಾವಿಗೆ ಹಾಲೆರಿಯೋದು ಒಂದೇ. ಆಯ್ತು ಬಿಡು ನಾಗಲಕ್ಷ್ಮಿ, ನೀನೇ ಹೊರಗೆ ನೋಡ, ನನ್ನ ತಂಗಿ ಅಲ್ವಾ. ಒಂದು ಕೆಲಸ ಮಾಡು, ನೀನು ಹೋಗಿ ಎಲ್ಲ ಪೇಪರ್ಸ್ ರೆಡಿ ಮಾಡ್ಕೊ. ಅದೇ ಆ ID ಪ್ರೂಫು, ಅಡ್ರೆಸ್ ಪ್ರೂಫು ಅದೇನೇನಿದೆ ಅದೆಲ್ಲ ತೆಗೆದಿಟ್ಕೊ. ಸರಿ ಅಣ್ಣ, ಆಯ್ತು. ಮಣ್ಣಲ್ಲಿ ಸೇರೋ ದೇಹಕ್ಕೆ ಮಣ್ಣಿನ ಬಗ್ಗೆ ಯಾಕೆ ಇಷ್ಟೊಂದು ಆಸೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಆಸ್ತಿ ವಿಚಾರ ಬಂದ ತಕ್ಷಣ ಮೇಘನಾನೇ ಮರೆತು ಬಿಟ್ಲಿ.
करिष्ये ॐ देवस्तत्वा सवितप्रथमे अश्विनोर्बाहुभ्याम् अश्विनोर्भेषजेन तेजसे ब्रह्मवर्चसायाभिषिञ्चामि देवस्तत्वा सवितप्रथमे अश्विनोर्बाहुभ्याम् पूर्णहस्ताभ्याम् ॐ अमृताभिषेको हस्तो ॐ पूर्णमद पूर्णमिदं पूर्णात् पूर्णमुदच्यते गङ्गाजलस्नानं करिष्ये ॐ देवस्तत्वा सवितप्रथमे अश्विनोर्बाहुभ्याम् अश्विनोर्भेषजेन तेजसे ब्रह्मवर्चसायाभिषिञ्चामि ಜಯ, ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು. ಹೌದಾ? ನಾಗಲಕ್ಷ್ಮಿ ಹತ್ರ ಮಾತಾಡಿದ್ದೀನಿ. ಅವಳು ನಾವು ಹೊರಗಡೆ ಕಳ್ಸೋಕೆ ಪ್ಲಾನ್ ಮಾಡಿದ್ದೀನಿ. ನೀವು ನಿಜ ಹೇಳ್ತಾ ಇದ್ದೀರಾ? ಅವಳ ಹತ್ರ ಆಸ್ತಿ ವಿಷಯ ಮಾತಾಡಿದೆ. ಕುರಿ ಹಳ್ಳಿಗೆ ಬಿದ್ದೋಯ್ತು. ವಿಕ್ರಮ್ ಮತ್ತೆ ಮಧುರ ಹೇಗಿದ್ದಾರೆ ರೀ? ಮಧುರಾಗೆ ಏನಾಯ್ತು? ಏನಿಲ್ಲ, ಆ ರಾತ್ರಿ ಅವಳಿಗೆ ಮತ್ತೆ ಹುಷಾರ್ ತಪ್ಪಿತ್ತು. ಏನಿಲ್ಲ ಜಯ, ಅವಳು ಸ್ವಲ್ಪ ಟೆನ್ಷನ್ ಆಗಿದ್ದಾಳೆ. ನಾಗಲಕ್ಷ್ಮಿ ಬೇರೆ ಅವಳ ಜೊತೆ ಜಗಳ ಮಾಡಿದ್ದಾಳೆ. ನೀನ್ ಮೇಘ್ನಾನ ಊರಿಗೆ ಕರ್ಕೊಂಡು ಹೋಗಿರೋದು ನೆಪ ಇಟ್ಕೊಂಡು ಅವಳ ಜೊತೆ ಜಗಳ ಆಡಿದ್ದಾಳೆ. ಬರ್ತಾ ಬರ್ತಾ ಈ ನಾಗಲಕ್ಷ್ಮಿದು ಜಾಸ್ತಿ ಆಯ್ತು ರೀ. ನಾವ್ಯಾಕ್ರಿ ಅವಳನ್ನ ಮನೇಲಿ ಇಟ್ಕೋಬೇಕು? ಈಗ ವಿಚಾರ ಬಿಡು ಜಯ. ಈಗ ನಾಗಲಕ್ಷ್ಮಿ ಮೇಘನಾಗ್ ಫೋನ್ ಮಾಡೋದಿರ್ಲಿ, ಅವಳು ನೆನೆಸ್ಕೊಳ್ಳೋದು ಇಲ್ಲ. ಅಷ್ಟು ಖುಷಿಯಾಗಿದ್ದಾಳೆ ಅವಳೀಗ. ಥ್ಯಾಂಕ್ ಯು ರೀ. ಈಗ ಮಧುರ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಜಯ. ವಿಕ್ರಮ್ನು ನಾಚಿಕೊಂಡು ಒಳಗಡೆ ಹೋದ. ಏನು? ವಿಕ್ರಮ್ ನಾಚ್ಕೊಂಡು ಹೋದ್ನಾ? ಹೌದು. ಮಧುರ ಅವನ ಕಣ್ಮುಂದೆ ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂದ್ರೆ ತತ್ತರಿಸೋಗ್ತಾನೆ. ಅವನ್ ಮಧುರನ ತುಂಬಾ ಹಚ್ಕೊಂಡಿದ್ದಾನೆ ಜಯ. ಇದು ಬೇಕಿತ್ತೀರಿ ನಮ್ಗೆ. ವಿಕ್ರಮ್ ಮಧುರನ್ ಹೇಗೆ ಹಚ್ಕೊಂಡಿದ್ದಾನೋ ಮಧುರನು ಹಾಗೆ ವಿಕ್ರಮ್ನ ಹಚ್ಕೋಬೇಕಲ್ವಾ? ನೀನೇನು ಯೋಚನೆ ಮಾಡಬೇಡ ಜಯ. ನಿನ್ ಮೇಘ್ನಾನ ಅಲ್ಲಿ ಸರಿಯಾಗಿ ಹ್ಯಾಂಡಲ್ ಮಾಡು. ನಾನು ನಿನ್ನೆಲ್ಲ ನೋಡ್ಕೊತೀನಿ. ಸರಿ ರೀ. ಮಧುರನ್ಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ. ಮೇಘನನ್ ಪೂಜೆ ಮುಗೀತು ಅಂತ ಕಾಣಿಸುತ್ತೆ. ನಾ ಹೊರಡ್ತೀನಿ. ಹಾ ಸರಿ. ನಿಮ್ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ. ಯಾವ ಶತ್ರುನ್ ಬೇಕಾದ್ರೂ ಕ್ಷಮಿಸ್ತೀನಿ ರೀ, ಆದ್ರೆ ನನ್ನ ನಿಮ್ಮ ಮಧ್ಯೆ ಬಂದಿರೋ ಇವಳನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಹುಟ್ಟಿದ ಅಕ್ಕನ್ನೇ ಜೀವಂತ ಸಮಾಧಿ ಮಾಡಿ ಪಾವನ್ ಮುಲ್ಸ್ಕೊತಿದ್ಯಲ್ಲ ನೀನು. ತಿನ್ನಂತವ್ರಿಂದಾನೆ ಕಡೆ ಪ್ರಪಂಚದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲದೆ ಇರೋ ರೀತಿ ಆಗಿರೋದು. ನಿನ್ನಂತ ಪಾಪಿಗಳು ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ನಾನ್ ಮನೇಲಿ ಇಲ್ದೇ ಇರೋ ಸಂದರ್ಭ ನೋಡ್ಕೊಂಡು ನನ್ನ ಗಂಡನ ಜೊತೆ ಏನಾದ್ರೂ ಬೇಡಪ್ಪ, ನಾನು ಮತ್ತೆ ಕಲ್ಪನೆ ಎಲ್ಲ ಮಾಡ್ಕೋಬಾರ್ದು. ಅಕ್ಕ ಆ ರೀತಿ ಎಲ್ಲ ಬೈದು ಹೋಗಿದ್ದಾಳೆ, ನಾನು ಈ ರೀತಿ ಎಲ್ಲ ಮಾಡಬಾರ್ದು.